ನಮಃ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಶುಭ ಸಂಜೆಯ ನಮನಗಳನ್ನು ಸಮರ್ಪಿಸ್ತಾ, ನಾ ಸಾಗುವ ದೋಣಿಯಲ್ಲಿ ದೇವರು ಹಿಂದೆ ಕುಳಿತಿದ್ದಾನೆ ಎಂದರೆ, ನಾ ಸಾಗುವ ದೋಣಿಯಲ್ಲಿ ದೇವರು ಹಿಂದೆ ಕುಳಿತಿದ್ದಾನೆ ಎಂದರೆ ಯಾವುದೇ ಅಪಾಯ ಬರುವುದಿಲ್ಲ ಎಂದರ್ಥವಲ್ಲ. ಯಾವುದೇ ಅಪಾಯ ಬರುವುದಿಲ್ಲ ಎಂದರ್ಥವಲ್ಲ. ಎಂತಹ ಅಪಾಯ ಬಂದರೂ ದೋಣಿಯನ್ನು ಮುಳುಗಲು ಆತ ಬಿಡುವುದಿಲ್ಲ ಎಂದರ್ಥ. ಎಂಥ ಅಪಾಯ ಬಂದರೂ ದೋಣಿಯನ್ನು ಮುಳುಗಲು ಬಿಡುವುದಿಲ್ಲ ಎಂದರ್ಥ. ಆದರೂ ಈಜಿ ಪಾರಾಗಲು ನಮ್ಮ ಶ್ರಮವೂ ಕೂಡ ಅತ್ಯಗತ್ಯ. ನಾವು ಸಾಕ್ತಿರುವಂಥ ದೋಣಿ ಸ್ಪಾರ್ಕ್ನ ಈ ನುಡಿಗೋಪುರ. ನಿಮ್ಮ ಹಿಂದೆ ಕುಳಿತಂಥ ದೇವರುಗಳು ನಿಮ್ಮ ಮುಂದೆ ಕುಂತಿರುವಂಥ ಎಲ್ಲ ತರಬೇತುದಾರರು. ಇವರಿದ್ದಾರೆ ಅಂದ ತಕ್ಷಣ ನಾವೆಲ್ಲರೂ ಕೂಡ ಜಯಿಸ್ಬಿಟ್ವಿ, ಸಾಧಿಸ್ಬಿಟ್ವಿ ಅಂತ ಅರ್ಥ ಖಂಡಿತ ಅಲ್ಲ. ನಿಮ್ಮ ಶ್ರಮ, ನಿಮ್ಮ ಒಂದು ಬದ್ಧತೆ, ನಿಮ್ಮ ಸಿದ್ಧತೆ, ಪ್ರಬುದ್ಧತೆಗಳೊಂದಿಗೆ ಸಾಗಿದರೆ ಮಾತ್ರ ನಿರಂತರವಾಗಿ ನೀವು ಕೂಡ ದಡವನ್ನು ಸ್ವತಃ ನೀವೇ ಈಜಿ ದಾಟ್ಬೋದಾ? ಖಂಡಿತ ದಾಟಲೇಬಹುದು. ಆ ರೀತಿ ದಾಟುವಂಥ ಸಾಮರ್ಥ್ಯವನ್ನು, ಶಕ್ತಿಯನ್ನು ಕಟ್ಕೊಳ್ಳಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ನನ್ನೆಲ್ಲ ಪ್ರೀತಿಯ ಇಬ್ಬರು ಗುರುಗಳಾದಂಥ ಒಂದು ಮಹೇಶ್ ಸರ್ ಅವರು ಹಾಗೂ ಸಂದೀಪ್ ಸರ್ ಅವರಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಮೊದಲಿಗೆ ಸಮರ್ಪಿಸ್ತಾ, ಹಾಗೂ ನಮ್ಮ ಸಹವರ್ತಿ ತರಬೇತುದಾರರಂಥ ಮಾರ್ಗರೆಟ್ ಮೇಡಮ್, ದಿವ್ಯಾ ಮೇಡಮ್, ವೇಣು ಸರ್ ಹಾಗೂ ಶಿವಕುಮಾರ್ ಸರ್ ಹಾಗೂ ಇಲ್ಲಿ ಉಪಸ್ಥಿತಿ ಎಲ್ಲಿರುವಂಥ ಇತರ ತರಬೇತುದಾರರಿಗೂ ಕೂಡ ವಂದಿಸ್ತಾ, ಆದಮೇಲೆ ಒಂದು ಮಾತಿದೆ, ಬಾನಿನ ಗುಣವೋ, ಭುವಿಯ ಗುಣವೋ, ಮಳೆಯ ಗುಣವೋ ಯಾವುದು ಶ್ರೇಷ್ಠ ಅಂತ ಯೋಚನೆ ಮಾಡಿದರೆ ಮಳೆಯ ಗುಣವೇ ಶ್ರೇಷ್ಠ ಆಗುತ್ತೆ. ಬಾನಿನಿಂದ ಭೂಮಿಗೆ ಬಂದು ತಂಪು ಬೆಳೆಯುತ್ತೆ ಅಲ್ವಾ? ಕ್ರಿಯೇಟ್ ಮಾಡಿ. ಅಕ್ಷರದ ಗುಣವೋ, ಬೀಜದ ಗುಣವೋ, ಬೀಜ ಬಿತ್ತಿದವನ ಗುಣವೋ ಯಾವುದು ಶ್ರೇಷ್ಠ ಅಂತ ಯೋಚನೆ ಮಾಡಿದಾಗ ಬೀಜ ಬಿತ್ತಿದವನ ಗುಣ ಶ್ರೇಷ್ಠ ಆಗುತ್ತೆ. ಯಾಕಂದರೆ ಅವರ ಶ್ರಮ ಕೂಡ ಇರುತ್ತೆ. ಅಕ್ಷರದ ಗುಣವೋ, ಪುಸ್ತಕದ ಗುಣವೋ, ಪುಸ್ತಕ ಬರೆದವನ ಗುಣವೋ ಯಾವ ಗುಣ ಶ್ರೇಷ್ಠ ಅಂದರೆ ಪುಸ್ತಕವನ್ನು ಬರೆದು ಅಕ್ಷರಗಳನ್ನು ಜೋಡಿಸಿ ವಾಕ್ಯಗಳನ್ನು ಮಾಡಿ ಪುಸ್ತಕ ಬರೆದಲ್ಲ ಅವನ ಗುಣವೇ ಶ್ರೇಷ್ಠ ಆಗುತ್ತೆ. ಇಲ್ಲಿ ಬಂದು ಕಲಿತವರ ಗುಣವೋ, ಇಲ್ಲಿ ಕಲಿಸಿದವರ ಗುಣವೋ, ಈ ಕಾರ್ಯಕ್ರಮವನ್ನು, ಈ ತರಬೇತಿಯನ್ನು ಆಯೋಜಿಸಿದವರ ಗುಣವೋ ಯಾವುದು ಶ್ರೇಷ್ಠ ಅಂತ ಯೋಚನೆ ಮಾಡಿದರೆ ಖಂಡಿತ ಆಯೋಜಿಸಿದವರ ಗುಣವೇ ಶ್ರೇಷ್ಠ ಆಗುತ್ತೆ. ಅವರು ಆಯೋಜನೆ ಮಾಡದೇ ಇದ್ದಿದ್ರೆ ನೀವು ಯಾರೂ ಬರ್ತಾ ಇರಲಿಲ್ಲ, ನಾವು ಯಾರು ಇಲ್ಲಿ ಇರ್ತಾ ಇರಲಿಲ್ಲ. ಇಲ್ಲಿ ಕುಳಿತ ಗುಣವೋ, ಅಲ್ಲಿ ಕಲಿತ ಗುಣವೋ ಅದನ್ನು ಅರಿತು ಅಳವಡಿಸಿಕೊಂಡು ಬೆಳೆಯುವ ಗುಣವೋ ಯಾವುದು ಶ್ರೇಷ್ಠ ಆಗುತ್ತೆ ಅಂದರೆ, ನೀವು ಅಳವಡಿಸಿಕೊಂಡು ಬದಲಾದರೆ ಬೆಳೆದ್ರೆ ಮಾತ್ರ ನಮ್ಮ ಹಾಕಿರುವಂಥ ಎಫರ್ಟ್ ಆನ್ಲೈನ್ ಟು ಆಫ್ಲೈನು ಮಾತೆಂಬುದು ಜ್ಯೋತಿರ್ಲಿಂಗ ಟು ನುಡಿಗೋಪುರದವರೆಗೂ ನಮ್ಮ ಈ ಪಯಣದ ಒಂದು ಸಾರ್ಥಕತೆ ನಿಮ್ಮಲ್ಲಿ ಬರುವಂಥ ಉತ್ಪನ್ನಗಳು, ಪ್ರಾಡಕ್ಟ್ ಏನಾಗಿ ಬರ್ತಿರೋ ಅದರ ಮೇಲೆ ನಿರ್ಧಾರ ಆಗುತ್ತೆ. ಅಂಥ ಉತ್ಪನ್ನಗಳು ನೀವಾಗಬೇಕು ಅನ್ನುವಂಥ ಒಂದು ಆಶಯವನ್ನು, ಅಭಿಪ್ರಾಯವನ್ನು, ಪ್ರೀತಿಯನ್ನು ವ್ಯಕ್ತಪಡಿಸ್ತೀನಿ. ಇದು ಇಲ್ಲಿಗೆ ನಿಲ್ಲಬಾರ್ದು. ಯಾಕೆಂದರೆ ನಿಮಗೆ ಗೊತ್ತಿದೆ, ಸ್ಪಾರ್ಕ್ ಅಕಾಡೆಮಿಯಲ್ಲಿ ನಾವೆಲ್ಲ ಮಾಡ್ತಿರುವಂಥ ಸೇವೆಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಹೆಚ್ಚಿನದಾಗಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಅವೆಲ್ಲವೂ ಕೂಡ ಮುಂದೆ ಇದೇ ಥರ ನಿರಂತರವಾಗಿ ಬರ್ತಾ ಇರಬೇಕು. ಈ ಅವಕಾಶಗಳು ಕೂಡ ನೀವು ಕೂಡ ಆಸ್ ಎ ಸ್ಪೀಕರ್ ಆಗಿ ನಿಮ್ಮ ಮಾತುಗಳನ್ನು ಕೂಡ ಕೇಳುವಂಥರ ಹುಟ್ಟಬೇಕು. ಹಾಗೂ ಒಂದು ತರಬೇತಿದಾರರಾಗಬೇಕು. ನಿಮ್ಮಲ್ಲೂ ಕೂಡ ಕೆಲವಷ್ಟು ಜನ ತರಬೇತುದಾರರಾಗಬೇಕು. ಆ ತರಬೇತಿಯ ಮೂಲಕ ಅನೇಕ ಜನರ ಮನಸ್ಸನ್ನು ಬದಲಾಯಿಸುವ ಮೂಲಕ ಅವರ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರುವ ದಿಸೆಯಲ್ಲಿ ನೀವಾಗಬೇಕು ಅಂತಂದರೆ ಈ ಅಕಾಡೆಮಿ ಉಳಿಬೇಕಾ, ಬೆಳಿಬೇಕಾ? ಉಳಿದು ಬೆಳಿಲೇಬೇಕು. ಅದಕ್ಕೆ ಪ್ರಯತ್ನ ನಮ್ಮದೊಂದೇ ಆಗಿದ್ರೆ ಸಾಕಾ? ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ನಾವೇ ಹೊಡ್ಕೊಂಡ್ರೆ ಚೀಟಿಗೆ ಏನಾಗ್ತದೆ? ಈಗ ಹಂಗಾರೆ ಚಪ್ಪಾಳೆ ಆಗಲೇಬೇಕು ಅನ್ನುವಂಥದ್ದನ್ನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಏನಾದರೂ ಕೆಟ್ಟದನ್ನು ಕಂಡಿದ್ರೆ, ಇಷ್ಟ ಆಗದಿರೋದು ಕಂಡಿದ್ರೆ, ಬೇಸರ ಅನಿಸಿದ್ದನ್ನು ಕಂಡಿದ್ರೆ, ನಿಮಗೆ ಆಗ ಬರೋದೇನಾದರೂ ಆಗಿದ್ದರೆ ನ್ಯೂಟ್ರಲ್ ಆಗಿಬಿಡಿ. ಇಲ್ಲ, ಏನಾದರೂ ಇಷ್ಟ, ಚೆನ್ನಾಗಿದೆ, ಏನೋ ಚೂರು ಟಚ್ ಆಯಿತು,
ಇಲ್ಲ ಪರವಾಗಿಲ್ಲಪ್ಪ ಅಂತ ಅನಿಸಿದರೆ ಏನು ಮಾಡಬೇಡಿ, ಜಸ್ಟ್ ನಿಮ್ಮಂತೆ ಇನ್ನೊಬ್ಬರಿಗೆ ಹಂಚಿ ಹೇಳಿ. ಎಲ್ಲರೂ ಎಲ್ಲದನ್ನೂ ಒಳ್ಳೇದು ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಯಾರೋ ಒಳ್ಳೇದು ಮಾಡ್ತಾ ಇದ್ದಾರಲ್ವ, ಇಲ್ಲಿ ಮಹಾನ್ ಪುರುಷ ಕುಂತಿದ್ದಾರಲ್ವಾ, ಒಳ್ಳೆ ಮಾಡೋಕೆ ಹೊಂಟಿದ್ದಾರಲ್ವಾ, ಹಿಂಗೆ ಹೋಗಪ್ಪ ಒಳ್ಳೇದು ಮಾಡ್ತಾರೆ, ನನ್ನ ಕೈಲಂತೂ ಮಾಡೋಕ್ಕಾಗ್ತೀರಾ, ನೀನು ಹೋಗುವಂಥ ದಾರಿ ತೋರಿಸಿದ್ರೆ ಸಾಕು. ಆ ದಾರಿ ತೋರಿಸುವಂಥ ದಾರಿ ದೀಪಗಳು ನೀವು ಆಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗ್ತೀರಾ? ಎಸ್, ಆಗಲೇಬೇಕು. ಸ್ಪೀಕಿಂಗ್, ಭಾಷಣ, ಮಾತು ನೋಡಿ, ಇದ್ರ ಬಗ್ಗೆ ಸಂಪೂರ್ಣ ಅರ್ಥ ಮಾಡ್ಕೊಂಡಿದ್ದೀರಾ. ಎಷ್ಟು ಜನರ ಮನಸ್ಸನ್ನು ಬದಲಾವಣೆ ಮಾಡುವಂಥ ಶಕ್ತಿ ಇದಕ್ಕೆ ಎಷ್ಟಿದೆ ಅಂತ ಆಲ್ರೆಡಿ ಕಟ್ಕೊಂಡಿದ್ದೀರಾ. ಇಂಥ ಶಕ್ತಿಯನ್ನು ಯುಕ್ತಿಯಿಂದ ಬಳಸಿದರೆ ಜೀವನ ಪೂರ ಮುಕ್ತಿಯವರೆಗೂ ಕೂಡ ಜೀವನ ಸ್ವಚ್ಛಂದವಾಗಿರುತ್ತೆ, ಸುಂದರವಾಗಿರುತ್ತೆ. ಅಂತ ಸುಂದರವಾದ ಜೀವನ ನಿಮ್ದಾಗಿರಲಿ. ಈ ರೀತಿಯ ಭಾಷಣವನ್ನು ನಿಮ್ಮ ಮಾತಿನಲ್ಲಿ, ನಿಮ್ಮ ಮಾತೇ ಒಂದು ಭಾಷಣ ಆಗಬೇಕು ಅಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏನು ಮಾಡಬೇಕು? ಜಸ್ಟ್ ನೀವು ಮುಖವನ್ನು ಅಳಿಸ್ಕೊಳ್ಳಿ, ನಗುವನ್ನು ಹೊಮ್ಮಿಸಿ, ಕೈಗಳನ್ನು ಚಲಿಸಿ ಅಥವಾ ಬಳಸಿ, ಕಾಲುಗಳನ್ನು ಚಲಿಸಿ, ತುಟಿಗಳನ್ನು ಚಿಮ್ಮಿಸಿ, ಕಣ್ಣುಗಳನ್ನು ಒಳಪಿಸಿ, ದೇಹವನ್ನು ಹೊರಳಿಸಿ, ಬುದ್ಧಿಯನ್ನು ಪ್ರಯೋಗಿಸಿ, ಮನಸ್ಸನ್ನು ಕೆರಳಿಸಿ, ಹೃದಯವನ್ನು ಆರಾಧಿಸಿ, ಮತಿಯನ್ನು ಹಿಡಿದಿಡಿಸಿ, ಆತ್ಮವನ್ನು ಶುದ್ಧಿಸಿ, ಜನರನ್ನು ನಗಿಸಿ, ಜೀವನವನ್ನು ಸಾಗಿಸಿ, ಮಾತನ್ನು ಮತಿಸಿ, ಅಂದು ನಿಮ್ಮ ನಿಜ ಭಾಷಣ ಖಂಡಿತ ಇರುತ್ತೆ, ಸಾರ್ಥಕ ಭಾಷಣ ಖಂಡಿತ ಆಗಿರುತ್ತೆ. ಅಂತ ಸಾರ್ಥಕ ಮಾತುಗಳು, ಭಾಷಣ ನಿಮ್ಮದಾಗಿರಲಿ. ಇದು ಇಲ್ಲಿಗೆ ಆಗಬಾರ್ದು, ಇದರ ಮುಂದಿನ ಅಂತ ತರಬೇತಿದಾರನಾಗಬೇಕು. ತರಬೇತಿದಾರ ಮಾತ್ರ ಪರಿವರ್ತನೆಗಳನ್ನು ಉಂಟು ಮಾಡಬಲ್ಲ. ಅಂತ ಪರಿವರ್ತಕ ನಾವು ಆಗಬೇಕು ಅನ್ನುವಂಥ ಒಂದು ಧ್ಯೇಯವನ್ನು ಕೂಡ ಇಟ್ಕೊಡಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದಿಷ್ಟು ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ನನ್ನ ಮಾತುಗಳನ್ನು ಕೂಡ ಪ್ರೀತಿಯಿಂದ, ತಾಳ್ಮೆಯಿಂದ ಹಾಗೂ ಬಸ್, ಟ್ರೈನು ಏನೇನು ಟೈಮ್ ಇದೆಯೋ ನೋಡ್ಕೊಳ್ದೇ ಈ ಕೊನೆ ನೋಡ್ಕೊತಿದ್ದೀರಾ ಹೇಳಿದ ಮೇಲೆ ಟೈಮು ಅಂದಾಗ ಇಷ್ಟೊತ್ತು ಮಾತು ಹೇಳಿದ್ದಕ್ಕೆ ಎಲ್ರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಈ ವೇದಿಕೆಗೆ ನಿಲ್ಲಿಸ್ತೇನೆ. ಮತ್ತೆ ಆನ್ಲೈನಲ್ಲಿ ಸಿಗೋಣ, ಏನಂತೀರಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಸನ್ಮತಿಯಿಂದ ಉದಯಿಸಿದ ಮಾತುಗಳಿಗೆ ನಾವು ಹೊತ್ತಿಗೆ ಆಲಿಸಿದ್ದೇವೆ ಗುರುಗಳೇ. ಸಕಲ ಕಲಾವಲ್ಲಭರಾದಂತಹ ಶ್ರೀ ಸತೀಶ್ ಸರ್ ಅವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈಗ ಇವತ್ತೊಂದು ಮಾತು ಹೇಳಿದ್ರು, ಬಹಳ ಖುಷಿ ಅನಿಸ್ತು. ಪ್ರದರ್ಶನ ಮಾಡು ಅಂದರೆ 32 ಕೂಡ ಪ್ರದರ್ಶನ ಮಾಡ್ತೀನಿ ಅಂತ. ಆ್ಯಕ್ಚುಲಿ ನಗುಮುಖದಿಂದ ನಮ್ಮೊಂದಿಗೆ ನಾವು ಅವರು ಹೇಳಿದ ಸೂಚನೆಗಳನ್ನೆಲ್ಲ ಪಾಲಿಸಲಾರದೆ ಇದ್ದಾಗ್ಯೂ ಕೂಡ ತಮ್ಮ ತಾಳ್ಮೆಯನ್ನು ಕಡಿಮೆ ಮಾಡಿಕೊಳ್ಳಾರದೆ, ತಾಳ್ಮೆಯ ತವನಿಧಿ, ಸಹಿಷ್ಣುತೆಯ ಸಾಕಾರ ಮೂರ್ತಿ, ಅತ್ಯುತ್ತಮ ತರಬೇತಿಗಾರರಲ್ಲಿ ಓರ್ವರು ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂತಹ ದೊಡ್ಡ ದೀಪನೇ ಅಂತ ನಾನು ಭಾವಿಸ್ಕೊಳ್ತೀನಿ ಸಂದೀಪ್ ವಿಜಯನ್ ಸರ್ ಅವರು ದಯವಿಟ್ಟು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮುಖ್ಯ ಅತಿಥಿ ಅಂತ ಭಾಷಣ ಕಾರ್ಯಕ್ರಮವನ್ನು ಕೋರಿಸಿ. ಥ್ಯಾಂಕ್ ಯು ಗುರುಜಿ. ನಾನು ಇವತ್ತು ಬಿಗ್ ಫ್ಯಾನ್ ಒಂದು ಜೋರಾಗಿ ಚಪ್ಪಾಳೆ ಇರಲಿ. ಅರ್ಧ ಗಂಟೆ ಮಾತಾಡೋಣ, ಟ್ರೈನ್ ಆಗ್ತದೆ, ಟೈಮ್ ನೋಡ್ತಾ ಇದ್ದೀವಿ. ಮಾತಾಡಲ್ಲ ಜಾಸ್ತಿ, 3 ದಿನದಿಂದ ಮಾತಾಡ್ತಾನೆ ಇದ್ದೀರಲ್ಲ ಅಲ್ವಾ? ಏನು ಮಾತಾಡಲಿ? ಇಷ್ಟೊಂದು ಡೆಫಿನೆಟ್ಲಿ ನೀವೆಲ್ಲ ಒಳ್ಳೆ ಮಾತುಗಾರರು, ನೋ ಡೋಂಟ್ ಡೌಟ್. ನೀವು ಬಂದಾಗಲೇ ಫಸ್ಟ್ ನಾವು ಇಂಟ್ರೊಡಕ್ಷನ್ ಮಾಡಿದ್ದೆ ಅದಕ್ಕಾಗಿ. ಆ 1 ನಿಮಿಷದಲ್ಲೇ ನನಗೆ ಗೊತ್ತಾಯ್ತು ನೀವೆಲ್ಲ ಎಂಥ ಮಾತುಗಾರರು ಅಂತ. ಅದೇ ಒಂದು ಕಷ್ಟದ ಕೆಲಸ ಇತ್ತು. ಇಷ್ಟು ಮಾತುಗಾರಲ್ಲಿ ಪಾಸ್ ಆ್ಯಂಡ್ ಫೇಲ್ ಅನ್ನೋದು ಕ್ರೈಟೀರಿಯಾ ಬೇರೆ ಕೊಟ್ಬಿಟ್ಟಿದ್ವಲ್ಲ, ಸೊ ಅದು ಮಾಡಬೇಕಿತ್ತಲ್ಲ. ಆ ಲಿಸ್ಟ್ ಅನ್ನೋದು ರೆಡಿ ಇದೆ. ನೀವೇ ನಮ್ಗಳೆಲ್ಲ ಪಾಸ್ ಅಂತನಾ? ನಾವು ಹೇಳಿದ್ರಲ್ಲ ಅದಿಲ್ಲ, ಸೀರಿಯಸ್ನೆಸ್ ಇರಲ್ಲ ಆ ಪ್ರೋಗ್ರಾಮ್, ಯಾವುದೇ ಪ್ರೋಗ್ರಾಮಲ್ಲಿ ಅದಿರಲ್ಲ. ತುಂಬ ಬೇಜಾರಿರಂಥ ಕೆಲಸ ಇದು. ಇದರಲ್ಲಿ ನೀವು ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದೀರಲ್ಲ ಅಲ್ಲ, ಟೀಚರ್ಗಳಾಗಿ. ನೀವು ಮಾಡಿದ್ದಲ್ಲ, ಪಾಪ ಮಕ್ಕಳಾಗಿದ್ದು ಅದು ಬೇರೆ ವಿಷಯ. ಅದೇ ನೀವೇ ಆಗಿದ್ದು, ನಾವು ಮಾಡಿದ್ದಲ್ಲ. ಸರ್ ನಾವು ಮಾಡಿದ್ದ ಇಲ್ಲ, ನೀವೇ ಆಗಿದ್ದು, ನಾವು ಮಾಡಿದ್ದಲ್ಲ. ಅದರಲ್ಲಿ ಒಂದು ಸಂತೋಷ ಸುದ್ದಿ ಏನಂತಂದ್ರೆ ಎಲ್ಲರೂ ಪಾಸ್ ಈ ಬ್ಯಾಚಲ್ಲಿ. ಸೀರಿಯಸ್ಲಿ ಒಂದು 2-3 ಜನ ಮಾತ್ರನೇ ಒಂದು ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಬೇಕಾಗಿದ್ದು. ಬಟ್
ಅವ್ರು ತೋರಿಸಿರೋಂಥ ಪಾಸಿಟಿವ್ ಸ್ಟೆಪ್ಸ್ ಇದೇ ಪ್ರೋತ್ಸಾಹನೇ ಬೇಕಾಗಿರೋದು. ಅವ್ರು ಅಟ್ಲೀಸ್ಟ್ ಒಂದು ಎಫರ್ಟ್ ಆಗ್ತಿದ್ರು, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ನಾನು ಆಗಬೇಕು ಅನ್ನೋ ಪ್ರಯತ್ನ ಇತ್ತು. ಡೆಫಿನೆಟ್ಲಿ ಅದು ಕಾಣದೆ ಹೋಗಿದ್ದರೆ ಡೆಫಿನೆಟ್ಲಿ ನಾನಂತೂ ಐ ಆಮ್ ಅ ಪರ್ಸನ್ ಅದು ಬೇಡ ಅಂತಲೇ ಹೇಳ್ತಾರೆ. ಬಟ್ ಕಂಗ್ರ್ಯಾಚುಲೇಷನ್, ದಿಸ್ ಇಸ್ ಆಸಮ್ ಬ್ಯಾಚ್. ನಿಮಗೆ ನೀವು ಜೋರಾಗಿ ಎಲ್ಲ ಕೈ ಎತ್ತಿ ಶಬ್ಬಾಸ್, ಜೋರಾಗಿ ಶಬ್ಬಾಸ್, ನೀವು ಡಿಡ್ ಇಟ್. ಸೊ ನೀವು ಅಫಿಷಿಯಲ್ ಆಗಿ ಹೇಳ್ಬೋದು, ನಾನೊಂದು ಅಧಿಕೃತವಾಗಿ ನಾನು ಈಗ ಒಂದು ಭಾಷಣಕಾರ ಅಂತ, ಬಿಕಾಸ್ ಒಂದು ಸರ್ಟಿಫಿಕೇಶನ್ ಇದೆ. ಒಂದು ಸರ್ಟಿಫಿಕೇಟ್ಗೆ ಒಂದು ಮಾರ್ಕ್ಸ್ ಕಾರ್ಡ್ ನನ್ನ ಅರ್ಹತೆ ಹೇಳ್ತಾ ಇಲ್ಲ, ಬಟ್ ಅದೊಂದು ಅಟ್ಲೀಸ್ಟ್ ಒಂದು ಇವ್ಯಾಲ್ಯೂಯೇಷನ್ ಪಾಸ್ ಆಗಿದೆ, ಒಂದು ಇವ್ಯಾಲ್ಯೂಯೇಷನ್ ಆಗಿದೆ ನಿಮಗೆ. ಸೊ ನಿಮಗೆ ಬೇಕಾಗಿರೋಂಥ ಒಂದು ಸ್ಪೀಚಲ್ಲಿ ಬೇಕಾಗಿರೋಂಥ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಲ್ಲ ಅದೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾ. ಸೊ ಇದು ಸ್ವಿಮ್ಮಿಂಗ್ ಕಲ್ತ ಹಾಗೆ, ನೀರಲ್ಲಿ ಬೀಳೋ ತನಕ ನಾವು ಸ್ವಿಮ್ಮಿಂಗ್ ಕಲಿಯಕ್ಕಾಗಲ್ಲ ಅಲ್ವಾ? ಸೊ ನೀವು ಇದು ಮಾಡ್ತಾನೆ ಇರಬೇಕು, ನಿರಂತರವಾಗಿ ಮಾಡ್ತಾ ಇದ್ರೆ ಮಾತ್ರ ನಾವು ಪ್ರೊಫೆಷನಲ್ ಸ್ವಿಮ್ಮರ್ಸ್ ಆಗೋದು. ಸೊ ನೀವೆಲ್ಲ ಆಲ್ರೆಡಿ ಆ ಹಾದಿಯಲ್ಲಿ ಇದ್ದೀರಾ. ಜಸ್ಟ್ ಈಗ ಬೇಕಾಗಿದ್ದೇನು, ಕೆಲ ಟೆಕ್ನಿಕ್ಸ್ ಬೇಕು, ಕೆಲ ಸ್ಟ್ರಾಟಜೀಸ್ ಬೇಕು, ಇದೆಲ್ಲ ಕಲ್ತ್ರೆ ಸಾಕು. ಈಗ ನಿಮಗೆ ಕಲ್ತಾಗಿದೆ. ಬಹುಶಃ ನೀವು ಅನ್ಕೋಬಹುದು 3 ದಿನದಲ್ಲಿ ನಾನು ಏನ್ ಮಾಡಿದೆ, ಬಹುಶಃ 3-4 ದಿನ ಆದ್ಮೇಲೆ ಇದೆಲ್ಲ ಮರ್ತು ಹೋಗ್ಬೋದು. ನೀವು ಮರ್ತು ಹೋಗ್ತೀರಾ, ನೋ ಡೌಟ್. ಹಂಗೆ ನೆನ್ನೆ ಸತೀಶ್ ಅವ್ರು ತೋರಿಸಿದ್ರು ಒಂದು ಗ್ರಾಫ್, ಒಂದು 5 ದಿನ ಆದ್ಮೇಲೆ ಈಗ ಅದೇ ನದಿ, ಅದೇ ಗಂಡ, ಅದೇ ಮನೆ, ಅದೇ ಮಕ್ಕಳು. ನಮ್ಮ ಇದರಲ್ಲಿ ಹೋಗಿದ ತಕ್ಷಣ ವಾಪಸ್ ನಾವು ಮತ್ತೆ ನಮ್ಮ ಗ್ರಾಫ್ಗಳು ಇಳಿಯಕ್ಕೆ ಶುರುವಾಗುತ್ತೆ. ಆದರೆ ನಾನು ಹೇಳ್ತೀನಿ, ಈ ಗ್ರಾಫ್ ನೀವು ಅನ್ಕೊಂಡ್ರು ನಿಮ್ಮನ್ನು ಬಿಡಲ್ಲ. ಓಕೆ, ಇದೀಗ ನಿಮಗೆ ಡೀಪ್ ಒಳಗಡೆ ಹೋಗಾಗಿದೆ. ನೀವು ನೆಕ್ಸ್ಟ್ ಸ್ಪೀಚ್ ಕೊಡಕ್ಕೆ ಹೋದಾಗ, ನೀವು ನೆಕ್ಸ್ಟ್ ಸ್ಟೇಜ್ ನಿಂತಾಗ, ನೀವು ನೆಕ್ಸ್ಟ್ ಮೈಕ್ ಹಿಡಿದಾಗ ನಾನು ನೆನಪಾಗ್ತೀನಿ, ಮೈಕ್ ಹಿಡಿಬೇಕು, ಮೈಕ್ ನೋಡಬಾರ್ದು, ಮೈಕ್ ರೆಡಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೀವು ಹೆಂಗೆ ಪ್ರಿಪೇರ್ ಮಾಡಬೇಕು, ಸತೀಶ್ ಅವ್ರು ನೆನಪು ಬರ್ತಾರೆ. ಸೊ ನೆಕ್ಸ್ಟ್ ಸ್ಟೋರಿ ಹೆಂಗೆ ಇರಬೇಕು, ನಾಗರಾಜ್ ಅವ್ರು ನೆನಪು ಬರ್ತಾರೆ. ನೆಕ್ಸ್ಟ್ ಇಂಪ್ರಾಂಪ್ಟ್ ಸ್ಪೀಚ್ ಕೊಟ್ಟರೆ ಬೇಡ ಸರ್ ನೆನಪು ಬರ್ತಾರೆ. ಹಿಂಗೆ ಒಬ್ಬೊಬ್ರು ನೆನಪು ಬಂದೇ ಬರ್ತೀವಿ, ಅದು ಗ್ಯಾರಂಟಿ. ನೀವು ನಮ್ಮನ್ನ ಮರೆಯಕ್ಕಾಗಲ್ಲ, ನಮ್ಗೆ ಗೊತ್ತು. ಬಿಕಾಸ್ ನಾನು ಹೇಳಿದ್ನಲ್ಲ, ಲೈಫಲ್ಲಿ ಸ್ಕೂಲಲ್ಲಿ ನನ್ನ ಯಾವ್ದಾದ್ರು ಒಂದು ದಿನ ನಾನು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿದ್ದು. ಮೈಕ್ ಯಾವತ್ತು ನನಗೆಲ್ಲ ಅಂದ್ರೆ ಇರದೇ 30 ಮಕ್ಕಳು, ಒಂದು ದಿನ ಮೈಕಲ್ಲಿ ಮಾತಾಡಲೇಬೇಕು, ಒಂದು 3 ತಿಂಗಳು ಒಂದ್ಸಲ ಚಾನ್ಸ್ ಸಿಕ್ಕಿತ್ತು. ಆ ಮೈಕ್ ನಾನು ಯಾವತ್ತು ಇರ್ತಿದ್ದ ಅವತ್ತು ಓಡೋಗ್ಬಿಡ್ತಿದ್ದೆ. ಅವತ್ತು ನನ್ನ ಹೊಟ್ಟೆನೋ ಇಲ್ಲ ಕಾಲೋ ತಲೆನೋ, ನನ್ನ ಲೈಫಲ್ಲಿ ಮೈಕ್ ಮುಂದೆ ಬಂದು ಮಾತಾಡೋದೇ ಅಲ್ಲ. ಎಲ್ಲಾ ಸಲ ಆಪರ್ಚುನಿಟಿ ಬಂದಾಗ ಬೇಡ ಅಂತ ಬಿಟ್ಟವ ನಾನು, ರೈಟ್. ಬಟ್ ಎಲ್ಲಿ ತನಕ ಯಾವತ್ತು ನನಗೆ ಗೊತ್ತಾಯ್ತು ನಾನು ಮಾತಾಡ್ಬೋದು, ನಾನು ಒಂದು ಸ್ಪೀಕರ್ ಆಗ್ಬೋದು, ನಾನು ಒಂದು ಟ್ರೈನರ್ ಆಗ್ಬೋದು, ನಂತರ ನಿಲ್ಲಿಸಲಿಲ್ಲ. ಸ್ನೇಹಿತರೆ, ಟುಡೇ ನಾಲೆಡ್ಜ್ ಇಸ್ ನಾಟ್ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್, ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್. ನೋ, ನಾನು ಹೇಳ್ತೀನಿ ನಾಲೆಡ್ಜ್ ಇರೋದು ಬೇಕಾದಷ್ಟಿದೆ. ಇವತ್ತು ಯೂಟ್ಯೂಬ್ಗಳಲ್ಲಿ ನಾಲೆಡ್ಜ್ ಇದೆ. ನೀವು ಯೂಟ್ಯೂಬ್ ನೋಡಿ ನೀವು ಬಾಂಬ್ ಮಾಡ್ಬೋದು, ಯೂಟ್ಯೂಬ್ ನೋಡಿ PhD ಮಾಡ್ಬೋದು, ಯೂಟ್ಯೂಬ್ ನೋಡಿ ನೀವು ಡೇಟಾ ಸೈನ್ಸ್, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನೀವೊಂದು ಚಾಟ್ ಬಾಟ್ ಮಾಡ್ಬೋದು ಯೂಟ್ಯೂಬ್ ನೋಡಿ. ಸೊ ನಾಲೆಡ್ಜ್ ಇದೆ. ನಾಲೆಡ್ಜ್ ಯಾರು ಹೇಳಿದ್ರು ನಾಲೆಡ್ಜ್ ಇಲ್ಲ? ನಾಲೆಡ್ಜ್ ಇದೆ ಇವತ್ತು. ಬಟ್ ಅಪ್ಲೈಡ್ ನಾಲೆಡ್ಜ್ ಓನ್ಲಿ ಈಸ್ ಇಂಪಾರ್ಟೆಂಟ್. ಅಂದ್ರೆ ಆ ನಾಲೆಡ್ಜ್ ನ ಬಳಕೆ ತಗೊಳ್ಳದೆ ಹೋದ್ರೆ, ಆ ನಾಲೆಡ್ಜ್ ನ ಯೂಸ್ ಮಾಡಿದ್ರೆ ಇದು ವೇಸ್ಟ್. ನಿಮ್ಮ 3 ದಿನದ ಟ್ರೈನಿಂಗ್ ವೇಸ್ಟ್ ಆಗಿದೆ. ಸೊ ನಾನು ಇವತ್ತು ಮತ್ತೆ ಅದೇ ಹೇಳ್ತಾ ಇರೋದು, ಆ ಕಮಿಟ್ಮೆಂಟ್ ನೀವು ನನಗೆ ಕೊಡಬೇಕು. ಆ ಒಂದು ಪ್ರಾಮಿಸ್ ನಾನು ಡೇ 1 ತಗೊಂಡೆ. ಆ ಪ್ರಾಮಿಸ್ 100 ದಿನದ ವಿಡಿಯೋ, 100 ದಿನದ ವಿಡಿಯೋ ನೀವು ಮಾಡಬೇಕು. ಇದು ನೀವು ಸ್ಪಾರ್ಕ್ ಅಕಾಡೆಮಿದು ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಲಿಂಕ್ಡ್ ಇನ್ ಪೇಜ್ ಇದೆ, ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಸ್ಪಾರ್ಕ್ ಅಕಾಡೆಮಿ ಇದೆ. ಅದೇ ರೀತಿಯಲ್ಲಿ ನನ್ನ ಹೆಸರು ಹುಡುಕಿದ್ರೆ ಸಿಗ್ತೀನಿ. ನಾನು ಆಲ್ರೆಡಿ ನನ್ನ ID ಕೊಟ್ಟಿದ್ದೀನಿ. ನನಗೆ ಟ್ಯಾಗ್ ಮಾಡ್ಬೇಕು, ನೀವು ಕಳಿಸ್ಬೇಕು. ನಾನು ನೋಡ್ತೀನಿ, ನಾನು ಏನಾದ್ರೂ ನನಗೆ ಅದರಲ್ಲಿ ಅನಿಸಿದ್ದು ನಾನು ಡೆಫಿನೆಟ್ಲಿ ನಿಮಗೆ ಪರ್ಸನಲ್ ವಿಡಿಯೋದಲ್ಲಿ ನಾನು ಮೆಸೇಜ್ ಹಾಕ್ತೀನಿ. ನಾನು ಎಷ್ಟೇ ಕೂಡ ನನಗೆ ನೀವು ಚಿಕ್ಕ ವಿಡಿಯೋ ವಾಟ್ಸ್ಆಪ್ ಅಲ್ಲೇ ಕಳಿಸಿ. ನನಗೆ ಅನಿಸಿರೋದು ನಾನು ಹೇಳೇ ಹೇಳ್ತೀನಿ. ನಾನು ರಾತ್ರಿ 12 ಗಂಟೆಗೆ ಇರ್ಬೋದು, ಅಥವಾ 1 ಗಂಟೆಗೆ ಇರ್ಬೋದು, 3 ಗಂಟೆಗೆ ಇರ್ಬೋದು. ನನ್ನ ಲೈಫ್ ಸ್ಟೈಲ್ ಆದ್ರೆ ಇರೋದು. ಸೊ ನಾನು ಮೆಸೇಜ್ ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ. ಬಟ್ ನೀವು ಮಾಡಬೇಕು. ಇದು ನೀವು ಮಾಡಿ ನೋಡಿ 100 ದಿನ. ಮೈ ಡಿಯರ್ ಫ್ರೆಂಡ್ಸ್, ಯು ಆಲ್ ವಿಲ್ ಬಿಕಮ್ ಅ ಫ್ಯಾಬ್ಯುಲಸ್ ಸ್ಪೀಕರ್ಸ್. ನಿಮಗೆ ಗೊತ್ತಾಗುತ್ತೆ, ನಿಮಗೆ ನಿಮ್ಮ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ, ಇನ್ನೂ ಪಾಲಿಶ್ ಆಗ್ತಾ ಹೋಗ್ತೀರಾ. ಸ್ನೇಹಿತರೆ, ನಾನು ಹೇಳ್ತಾ ಇಲ್ವಾ, ಯು ಆರ್ ಆಲ್ ವೆರಿ ವೆರಿ ಫ್ಯಾಬ್ಯುಲಸ್. ಮುಖಸ್ಥಿತಿಗೆ ಹೇಳ್ತಾ ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಶಕ್ತಿನ ನೀವು ಅರ್ಥಕೊಳ್ಳಿ, ನಿಮ್ಮ ಶಕ್ತಿನ ನೀವು ಅರ್ಥಕೊಳ್ಳಿ. ಓಕೆ, ಲೈಫಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ 26 ಆಲ್ಫಾಬೆಟ್ಸ್ ಇದೆ. ಅದರಲ್ಲಿ ABCD ನಮಗೆ ತುಂಬಾ ಇಂಪಾರ್ಟೆಂಟ್ ಲೆಸನ್ಸ್ ಕಲಿಸುತ್ತೆ, ರೈಟ್? ಬರ್ತ್, ಬಿ ಅದರಲ್ಲಿ ಸ್ಪೆಷಲಿ ಬಿ ಸ್ಟ್ಯಾಂಡ್ಸ್ ಫಾರ್ ಬರ್ತ್. ಇದು ನಿಮ್ಮ ಕೈಯಲ್ಲಿ ಇರಲಿಲ್ಲ, ನಿಮ್ಮ ಆಪ್ಷನ್ ಅಲ್ಲ. ಹೆಂಗೋ ಬಂದ್ರಿ, ಯಾರ ಮನೇಲಿ ಉಡ್ಬೇಕಿತ್ತು, ಎಲ್ಲಿ ಉಡ್ಬೇಕಾಗಿತ್ತು, ನೀವು ಯಾರು ಡಿಸೈಡ್ ಮಾಡಿದವಲ್ಲ. ಬಟ್ ಯು ಆಲ್, ನಾವೆಲ್ಲ ಬರ್ತ್ ತಗೊಂಡಾಯ್ತು ನಮ್ಮ ತಂದೆ ತಾಯಿಗೆ. ಸೊ ವಿ ಆರ್ ಲಿವಿಂಗ್ ಸೇಮ್ ವೇ. ಆ ಡೇಟ್ ನಮ್ಗೆ ಗೊತ್ತಿರಲಿಲ್ಲ. ಸೇಮ್ ವೇ ದೇರ್ ಇಸ್ ಒನ್ ಮೋರ್ ವರ್ಡ್ ಕಾಲ್ಡ್ ಲೆಟರ್ ಕಾಲ್ಡ್ D. C ಆದ್ಮೇಲೆ ದೇರ್ ಇಸ್ ಲೆಟರ್ ಕಾಲ್ಡ್ D. D ಸ್ಟ್ಯಾಂಡ್ಸ್ ಫಾರ್ ಡೆತ್, ರೈಟ್? ಈ ಡೇಟು ಯಾರಿಗೂ ಗೊತ್ತಿಲ್ಲ, ಯಾರ ಡೇಟು.
ಎಲ್ಲರದ್ದು ಪ್ರೀಪೇಡ್ ಅಕೌಂಟ್, ಯಾರ್ದು ಇಲ್ಲಿ ಪೋಸ್ಟ್ ಪೇಡ್ ಅಕೌಂಟ್ ಇಲ್ಲ, ಎಲ್ಲರದ್ದು ಪ್ರೀಪೇಡ್ ಅಕೌಂಟ್ ಇದೆ. ಎಷ್ಟು ದಿನ ಇದೆ ಅದ್ರಲ್ಲಿ ಏನಾದ್ರೂ ಒಂದು ಸಾಧಿಸಿ ಹೋಗ್ಬೇಕು, ಏನಾದ್ರೂ ಒಂದು ಮಾಡಿ ಹೋಗ್ಬೇಕು. 10 ಜನ ಇವತ್ತು ನಿಮ್ಗೆ ಎಷ್ಟೋ ಲಕ್ಷ ವಿದ್ಯಾರ್ಥಿಗಳಿಗೆ ನೀವು ವಿದ್ಯೆ ಕೊಟ್ಟಿದ್ದೀರಾ. ಇವತ್ತು ಇದೇ ಒಂದು ತರಬೇತುದಾರ ಆಗಿ ನೀವು ಬೇರೆಯವ್ರ ಬದುಕಲ್ಲಿ ಚೇಂಜಸ್ ತಂದಾಗ ಅದೇ ನೀವು ಮಾಡೋದು ದೊಡ್ಡ ಚೇಂಜ್. ಮೈ ಡಿಯರ್ ಫ್ರೆಂಡ್ಸ್, ನೀವೆಲ್ಲ ಆಲ್ರೆಡಿ ಈ ಬಿ ಮತ್ತೆ ಡಿ ಮಧ್ಯದಲ್ಲಿ ಇರೋದು ಒಂದೇ ಒಂದು ಆಲ್ಫಾಬೆಟ್ ಸಿ. ಎಸ್, ಆ ಸಿ ಸ್ಟ್ಯಾಂಡ್ಸ್ ಫಾರ್ ದ ಚಾಯ್ಸಸ್ ವಾಟ್ ಯು ಮೇಕ್. ಇವತ್ತು ಸರ್ ಬಂದು ರಿಟೈರ್ಡ್, ಆಲ್ಮೋಸ್ಟ್ ಒಂದು ವರ್ಜ್ ರಿಟೈರ್ಮೆಂಟ್ ಅಲ್ಲಿ ಎಚ್ ಎಂ ಮೇಡಮ್ ಒಂದು ಇನ್ನೊಂದು 2 ವರ್ಷದಲ್ಲಿ ರಿಟೈರ್ಮೆಂಟ್ ಆಗುತ್ತೆ. ಈ ಏಜ್ ಅಲ್ಲಿ ನಿಮ್ಗೆ ಆಪ್ಷನ್ ಏನು ಬೇಕಿರ್ಲಿಲ್ಲ ಈ ಚಾಯ್ಸ್ ತಗೋಬೇಕು ಅಂತ. ಯಂಗ್ಸ್ಟರ್ಸ್ ಗಳಿದ್ದಾರೆ, ಬಟ್ ಅವ್ರಿಗೆ ಈ ಚಾಯ್ಸ್, ಆ ಚಾಯ್ಸ್ ತಗೊಂಡು ನೀವು ಬಂದಿದ್ದೀರಲ್ಲ, ದಟ್ಸ್ ವೈ ಯು ಆಲ್ ವಿಲ್ ಬಿಕಮ್ ಎನ್ ಅಚೀವರ್ಸ್, ನೋ ಡೌಟ್ ಇನ್ ದಟ್. ಸಕ್ಸಸ್ ಬರದೆ ಅಂತವ್ರಿಗೆ ಮೇಡಮ್ ನಾನು ಹೇಳ್ತಲ್ವಾ, ಅವ್ರ ರ್ಯಾಂಕ್ ಅಲ್ಲಿ ಆಫೀಸರ್ ಡೆಫಿನೆಟ್ಲಿ ಇಲ್ಲಿ ಬಂದು ಕೂತ್ಕೊಂಡು ನಮ್ಮ ಜೊತೆ ಕೇಳಬೇಕು ಅಂತಿಲ್ಲ. ಅವ್ರು ಈಗೋನೇ ನಾನು ಯಾಕೆ ಇಲ್ಲಿ ಬಂದು ಕೂರ್ಬೇಕು, ನನ್ನ ಲೆವೆಲ್ ಅಲ್ಲಿ ಆಫೀಸರ್ ಜೊತೆ ಕೂರ್ಬೇಕು. ಎಷ್ಟು ಹಂಬಲ್ ಆಗಿ ಅವ್ರಿಗೆ ಎಲ್ಲರೂ 1%, 0.1% ನನ್ನ ಪೊಸಿಷನ್ ಪವರ್ ತೋರಿಸಿದ್ರು ಅವರು. ಐ ಥಿಂಕ್ ಸಲ್ಯೂಟ್ ಮಾಡ್ತೀನಿ, ಸಲ್ಯೂಟ್. ಬಿಕಾಸ್ ಸಿ ದಟ್ ಇಸ್ ಈ ಚಾಯ್ಸ್ ಇದೇ ಇಂಪಾರ್ಟೆಂಟ್. ನಾನು ಹೇಳ್ತಾ ಇಲ್ಲ, ಲೈಫ್ ಅಲ್ಲಿ ನಾವು ತಗೊಳ್ಳೋದು ಚಾಯ್ಸ್. ನಾನು ಮಹೇಶ್ ಅವ್ರನ್ನ ನಾನು ನಮ್ಮ ಟ್ರೈನಿಂಗ್ ಸೆಂಟರ್ ಶುರುವಾದಾಗ ನಾನು ಹೇಳ್ತಾ ಇದ್ದೆ, ಇಷ್ಟೊಂದೆಲ್ಲ ಮಾಡ್ತಿದ್ದೀರಾ, ಏನಕ್ಕೆ ಕಮರ್ಷಿಯಲ್ ಮಾಡ್ತೀರಿ, ಇಷ್ಟೆಲ್ಲ ಸೇವೆ 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 ಮಾಡ್ತಾ ಇದ್ದೀರಾ ಹೇಳಿಲ್ಲ ಮಹೇಶ್ ಸರ್. ಡೇ ಬಂದಿನ ನಾನು ಹೇಳ್ತಿದ್ದೆ, ಬಿಕಾಸ್ ಬಟ್ ಅವ್ರ ಚಾಯ್ಸ್ ಸರ್. ನನಗೆ ನನ್ನ ಟೀಚರ್ಸ್ ನಾನು ಏನಾದ್ರು ಮಾಡ್ತೇನೆ, ಅದು ಅವ್ರ ಚಾಯ್ಸ್. ಸೊ ಒಂದು ದೊಡ್ಡ ಚಪ್ಪಾಳೆ ಮಹೇಶ್ ಸರ್ಗೆ. ಬಿಕಾಸ್ ನಿಸ್ವಾರ್ಥವಾಗಿ ಒಂದು ಸಂಸ್ಥೆ ಕಟ್ಟಿ ಒಂದು ಪ್ರೋತ್ಸಾಹ ಕೊಡುವಂತ ಜನಗಳಿಲ್ಲ, ಬೆನ್ ತಟ್ಟುವಂತ ಜನಗಳಿಲ್ಲ ಇವತ್ತು. ಬಟ್ ಹಿ ಈಸ್ ಕೀಪ್ ಆನ್ ಡೂಯಿಂಗ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ನನಗೆ ಆಕ್ಚುಲಿ 3 ದಿನ ಲಿಟಲ್ ಜಾಮ್ ಪ್ಯಾಕ್ಟ್ ಇತ್ತು. ಬಟ್ ವೆನ್ ಇದು ಕರೆದಾಗ ಐ ಫೆಲ್ಟ್ ನಾನು ಇಲ್ಲಿ ಬರಲೇಬೇಕು. ಇವಾಗ ಸ್ಪಾರ್ಕ್ ಅಕಾಡೆಮಿದು ಸಾಕಷ್ಟು ಟ್ರೈನಿಂಗ್ ನಮ್ಮ ಟ್ರೈನಿಂಗ್ ಕಮ್ಯುನಿಟಿ ಅವರೇ ಮಾಡ್ತಾ ಇರೋದ್ರಿಂದ ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಬ್ಯಾಚ್. ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ಪಾರ್ಟ್ ಆಫ್ ಸೆಕೆಂಡ್ ಬ್ಯಾಚ್ ಆರ್ ನಾಟ್, ಬಟ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ಸರ್. ಅಂಡ್ ಒನ್ಸ್ ಅಗೇನ್ ಐ ಆಮ್ ವೆರಿ ಹ್ಯಾಪಿ. ಸತೀಶ್ ಅವರ ಒಂದು ಅವ್ರು ಬಂದಾಗ್ಲೇನೆ ಈ ವಾಸ್ ಅ ಮೆಚೂರ್ಡ್ ಟ್ರೈನರ್, ನೋ ಡೌಟ್ ಇನ್ ದಟ್. ಬಟ್ ಈಗ ಅವರು ಇವಾಲ್ವ್ಡ್ ಮಾಸ್ಟರ್ ಟ್ರೈನರ್, ನೋ ಡೌಟ್ ಇನ್ ದಟ್. ನಾವು ಅವರ ಒಂದು ಮಾಸ್ಟರ್ ಟ್ರೈನರ್ ಲೆವೆಲ್ ಇವಾಲ್ವ್ ಆಗಿದೆ. ಸೊ ಕಂಗ್ರಾಚುಲೇಷನ್ ಸತೀಶ್ ಜಿ, ನೀವು ಮಾಡ್ತಾ ಇರೋಂಥ ಕೆಲಸ. ಬಿಕಾಸ್ ಈ ತರ ಒಂದು ಪ್ರೋಗ್ರಾಮ್ ಮಾಡುವಾಗ ತುಂಬಾ ಸಿದ್ಧತೆಗಳು ಬೇಕು. ನಾನು ಹೇಳ್ತಾ ಇದ್ದಲ್ಲ, ಆಸ್ ಅ ಪೈಲಟ್ ನಾನು ಬೇರೆ ಬೇರೆ ಪ್ರೋಗ್ರಾಮ್ ಪೈಲಟ್ ಮಾಡಿದ್ದೀನಿ, ಬಟ್ ಇದರಲ್ಲಿ ನನ್ನ ರೋಲ್ ತುಂಬಾ ಕಡಿಮೆ. ಬಿಕಾಸ್ ಐ ಥಿಂಕ್ ಐ ಗಿವ್ ಆಲ್ ದ ಕ್ರೆಡಿಟ್. ಬಿಕಾಸ್ ನಿಮಗೆ ಟ್ರೈನ್ ಮಾಡೋದಂತ ಹೇಳಿದ್ರಿ, ಮಾಡ್ಯೂಲ್ ಆಗಿರ್ಲಿ, ಸುಮಾರು ಜನದ PPT, ನನ್ನ PPT ಅಲ್ಲ, ಅವ್ರು ಬೇರೆಯವರೆಲ್ಲ PPT ಕೂಡ ಮಾಡಿರೋ ಸತೀಶ್ ಇದೆ. ಜೋರಾದ ಚಪ್ಪಾಳೆ ನಮ್ಮ ಸತೀಶ್ ಅವರು ಇರಬೇಕು. ಸತ್ಯವತಿ ಮೇಡಮ್ ಆಗಿರ್ಬೋದು, ಪುನೀತ್ ಆಗಿರ್ಬೋದು, ಅಂಡ್ ನಮ್ಮ ಮೈಂಡ್ ಕೋಚ್. ಸೊ ಈಸ್ ಅ ವೆರಿ ಪಾಪ್ಯುಲರ್ ಮೈಂಡ್ ಕೋಚ್. ಇವ್ರ ಹತ್ರ ನೀವೆಲ್ಲ ಒಂದು ಪ್ರೋಗ್ರಾಮ್, ನಿಮಗೆ ಮೆಮೊರಿ ಅಂಡ್ ಮೈಂಡ್ ಬಗ್ಗೆ ಯಾವತ್ತಾದ್ರೂ ಒಂದು ಟ್ರೈನಿಂಗ್, ಎಕ್ಸ್ಕ್ಲೂಸಿವ್ ಟ್ರೈನಿಂಗ್ ತಗೋಬೇಕು ಬೇಡು ಸರ್ ಅಂತ. ಸೊ ಬೇಡು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಇಟ್. ಅಂಡ್ ಟೀಮ್ ಅಂಡ್ ಶಿವಕುಮಾರ್ ಜಿ ಬಂದಿರೋಂಥ ನಮ್ಮ ದಿವ್ಯಾ ಅಂಡ್ ಮ್ಯಾರಿ ಅವರು ಕೂಡ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ನಾನು ಲೈಫಲ್ಲಿ ತುಂಬಾ ಒಳ್ಳೆ ಮೆಮೊರೀಸ್ ತಗೊಂಡು ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಸಲಿ ನೆನಪು, ಸಲಿ ಮಾತುಗಳು ತಗೊಂಡು ಹೋಗ್ತಾ ಇದ್ದೀನಿ. ಲೆಟ್ ಅಸ್ ಸ್ಟೇ ಇನ್ ಟಚ್. ವಿಶ್ ಯು ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.